ಎಲ್ರಿಗೂ ನಮಸ್ಕಾರ. ನಾನು ನಿಮಗಿವತ್ತು ಬಸ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಮಾಡುವಂತಹ ಬಸ್ಸಾರಿದು. ಈ ಬಸ್ಸಾರನ್ನ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಿರೋದು ಅರವೆ ಸೊಪ್ಪನ್ನ ಒಂದು ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ. ಇದನ್ನೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರಿಗೆ ಹಾಕಿ 2ರಿಂದ 3 ಸಲ ತೊಳ್ಕೊತೀನಿ. ಇದರಲ್ಲಿರುವಂತಹ ಮಣ್ಣು ಮತ್ತು ಧೂಳು ನೀಟಾಗಿ ವಾಶ್ ಆಗಬೇಕು. ಅದರಿಂದ 2ರಿಂದ 3 ಸಲ ತೊಳ್ಕೊತೀನಿ. ಈ ಬಸ್ಸಾರನ್ನ ಮಾಡಲಿಕ್ಕೆ ಬರೀ ಸೊಪ್ಪುಗಳು ಮಾತ್ರ ಅಲ್ಲ, ತರಕಾರಿಗಳು ಎಲ್ಲ ವಿಧದ ತರಕಾರಿಗಳನ್ನೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೇಮ್ ಮಸಾಲೆಯನ್ನೇ ಹಾಕಿ ಮಾಡ್ಬೋದು. ಎಲ್ಲ ಒಂದು ತರಕಾರಿಗಳಿಗೂ ತುಂಬಾ ಚೆನ್ನಾಗಾಗತ್ತೆ ಬಸ್ಸಾರು. ಈಗ ಒಂದು ಸಲ ವಾಶ್ ಮಾಡಿ ತೊಗೊಂಡಿದ್ದೀನಿ. ತುಂಬ ಮಣ್ಣಿದೆ, ಸ್ವಲ್ಪ ಧೂಳು ಇದೆ. ಇದ ನಂತರ ಇನ್ನೊಂದು ಸಲ ವಾಶ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ವಾಶ್ ಆಗಿದೆ ಸೊಪ್ಪು. ಈಗ ಒಂದು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಆ ಕುಕ್ಕರಿಗೆ ನೀರು 2 ಚಮಚ ನೀರನ್ನ ಹಾಕೋತಾ ಇದ್ದೀನಿ. ಅದನ್ನು ಕುದಿಲಿಕ್ಕೆ ಬಿಡೋಣ. ನಂತರ ಈ ಕಡೆ ಬೇಳೆಯನ್ನು ತೊಗೋತಾ ಇದ್ದೀನಿ. ಇದು ತೊಗರಿ ಬೇಳೆನ ನಾನು ತೊಗೊಂಡಿದ್ದೀನಿ. ಮನೆಯಲ್ಲೇ ನಾವೇ ಮಾಡ್ಕೊಂಡಿರೋ ತೊಗರಿ ಬೇಳೆ ಆಗಿರೋದ್ರಿಂದ ಮಣ್ಣ ಕಟ್ಟಿ ಮಾಡಿಕೊಂಡಿರ್ತೀವಿ. ಅದರಿಂದ ನಾವು 2ರಿಂದ 3 ಸಲ ನೀಟಾಗಿ ತೊಳ್ಕೊತೀವಿ. ಯಾಕೆಂದರೆ ಅದರಲ್ಲಿರುವಂತಹ ಮಣ್ಣು ಧೂಳು ಎಲ್ಲ ಹೋಗಬೇಕು. ಧೂಳಿರುತ್ತೆ ಒಂದು ಮಣ್ಣಿಂದು, ಅದು ಹೋಗಬೇಕು. ಸೊ ನಂತರ ಹೋದಾದಮೇಲೆ ಕುದಿರ್ತಾ ಇರುವಂತಹ ನೀರಿಗೆ ಈ ಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಬೇಯಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೋತೀನಿ. ಮಸಾಲೆಗೆ ಬೇಕಾಗಿರುವಂತಹದ್ದು ಒಂದು ಎಸ್ಲು ಬೆಳ್ಳುಳ್ಳಿ, ಒಂದು 4-5 ಎಸ್ಲು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 2 ಈರುಳ್ಳಿಯನ್ನು ತೊಗೊಂಡು ಉದ್ದುದ್ದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಸೇಮ್ ಅದು ಈರುಳ್ಳಿಗೆ ಕಟ್ ಮಾಡಿದ್ವೋ ಹಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, 2 ಸ್ಪೂನ್ ಜೀರಿಗೆ, ಒಂದು 10 ಒಣಗಿರುವಂತಹ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಖಾರ ಪುಡಿನ ಯೂಸ್ ಮಾಡ್ಕೋಬೋದು, ಆದರೆ ನೀವು ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ಳಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಜೊತೆಗೆ ಇದಕ್ಕೆ ಒಂದು 4-5 ಮೆಣಸು ಹಾಕೋತೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬಾಡಿಸ್ಕೊಬೇಕು. ಇದನ್ನು ನೀಟಾಗಿ ಬಾಡಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ ಕಾಳು ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾವು ಏನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತವಂತಹ ಸೊಪ್ಪನ್ನ ಈ ಒಂದು ಬೇಳೆಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಆ್ಯಡ್ ಮಾಡಿಕೊಂಡು ಇದನ್ನು ಸಹ ಉಪ್ಪು ಹಾಕಿ ಬೇಯಲಿಕ್ಕೆ ಬಿಡೋಣ. ಈಗ ಪೂರ್ತಿ ಬೇಯಬೇಕು. ಕಾಳು ಮತ್ತು ಸೊಪ್ಪು ಬೇಗ ಬೇಯೋದ್ರಿಂದ ಬೇಳೆ ಅರ್ಧ ಬೆಂದಾದ್ಮೇಲೆ ಹಾಕೋತಾ ಇದ್ದೀವಿ. ನೀಟಾಗಿ ಅದು ಬೇಯಲಿ. ಅಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಕೊಳ್ಳೋಣ. ಏನು ಒಂದು ಫ್ರೈಗೆ ಹಾಕಿದ್ವಲ್ಲ, ಆ ಮಸಾಲೆಯನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು 3 ಸ್ಪೂನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ನಂತರ ಒಂದು ಇಡೀ ಆಗೋಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಂದಿರೋಂತಹ ಬೇಳೆ, ನೀರು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಂತರ ನಾವು ಸ್ವಲ್ಪ ಸಾಂಬಾರು ಮತ್ತು ಕಾಳಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕಾಳಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ತುರಿದು ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಅಂತಹ ಈರುಳ್ಳಿನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಜೊತೆಗೆ ಒಂದು 4-5 ಒಣಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು. ಈಗ ಆ ಜೊತೆಗೆ ಸಾಂಬಾರಿಗೂ ಸಹ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 4-5 ಬೆಳ್ಳುಳ್ಳಿ ಎಸ್ಲು, ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಡಿಕೊಂಡಿದ್ದೀನಿ ಕಟ್ ಮಾಡಿ. ಈಗ ಕಾಳು ಮತ್ತು ಸೊಪ್ಪು ಬೆಂದಿದೆ. ಅದನ್ನು ನಾವು ಬಸ್ಕೋತಾ ಇದ್ದೀನಿ. ಜಾಲರ ಹಾಕಿ ಬಾಣಲಿಗೆ ಬಸ್ಕೋತೀನಿ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಬಸ್ಕೊಬೇಕು. ಈಗ ಅದೇ ಕುಕ್ಕರ್ನ ಒಲೆ ಮೇಲಿಟ್ಟು ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಸಾಸಿವೆನ 1 ಸ್ಪೂನಷ್ಟು ಹಾಕಿ ಸಿಡಿಸ್ಕೋತೀನಿ. ಇದಕ್ಕೇನೆ ಕರಿಬೇವಿನ ಸೊಪ್ಪು, ಚಚ್ಚಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನಂತರ ಇದಕ್ಕೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆಯನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನೂ ಅದು
ಮಿಕ್ಸಿಯನ್ನು ಕೂಡ ನೀಟಾಗಿ ತೊಳೆದು ಈ ಸಾಂಬಾರಿಗೆ ಬಿಡೋಣ. ನಂತರ ಏನು ಒಂದು ಸೊಪ್ಪನ್ನ ನಾವು ಬಸಿದು ಇಟ್ಕೊಂಡಿರ್ತೀವಲ್ಲ, ಆ ಬಸಿವಾಗ ಬಂದಿರುತ್ತಲ್ಲ ನೀರು, ಆ ಸೊಪ್ಪಿನ ನೀರನ್ನು ಸಹ ಹಾಕ್ಕೊಂಡು ನೀಟಾಗಿ 1-2 3-4 ಕುದಿಸೋಣ. ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡ್ರೆ ಸಾರು ರೆಡಿಯಾಗಿದೆ. ನಂತರ ಇದಕ್ಕೆ ಏನು ಸೊಪ್ಪನ್ನ ನಾವು ಆರ್ಲಿಕ್ಕೆ ಬಿಟ್ಟಿರ್ತೀವಲ್ಲ, ಆ ಸೊಪ್ಪಲ್ಲಿರುವಂತಹ ರಸನೂ ಕೂಡ ಈ ಸಾಂಬಾರಿಗೆನೇ ಇಂಟ್ಕೋತಾ ಇದ್ದೀನಿ. ಸೊ ಇದರಿಂದ ಈ ಸೊಪ್ಪಿನ ರಸ ಹಾಕಿರೋದ್ರಿಂದ ಸಾರು ಇನ್ನೂ ಟೇಸ್ಟ್ ಆಗುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊಪ್ಪಲ್ಲಿರುವಂತಹ ಎಲ್ಲ ಒಂದು ವಿಟಮಿನ್ಸು ಸಾಂಬಾರಿಗೂ ಕೂಡ ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಈಗ ನಾವು ಕಾಳಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಕಾಳಿಗೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಸಣ್ಣ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ನೀಟಾಗಿ ಸಿಡಿಸ್ಕೋತಾ ಇದ್ದೀನಿ. ಈ ಒಂದು ಸಾಸಿವೆ ಹಾಕಾದ್ಮೇಲೆ 4-5 ಒಣಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ಮುರಿದು ಆ ಎಣ್ಣೆ ಒಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಜೊತೆಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು ಮೀಡಿಯಮ್ ಆಗಿರಲಿ. ಸೊ ಮೀಡಿಯಮ್ ಆಗಿದ್ದರೆ ಅದೇನಾಗುತ್ತಂದರೆ ಕಾಳಿನ ಜೊತೆ ಸಿಗ್ತಾಯಿದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. 1-2 ಮಿನಿಟ್ಸ್ ಇದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾಗಿದೆ. ಈಗ ನಾವು ಸೊಪ್ಪನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದೇ ಸೊಪ್ಪನ್ನ ಇದಕ್ಕೆ ಇವಾಗ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಉದುರಿಸಿ ಒಂದು ಮಿಕ್ಸ್ ಮಾಡಿದ್ರೆ ಕಾಳು ಕೂಡ ರೆಡಿಯಾಗಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 1-2 ಮಿನಿಟ್ಸ್. ಎಲ್ಲನೂ ಒಂದು ಒಗ್ಗರಣೆ ಹಾಕಿರುವಂತಹ ಈರುಳ್ಳಿ, ತೆಂಗಿನ ತುರಿ, ಕಾಳು ಇದು 3 ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೀಟಾಗಿ 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಾರು ಕಾಳನ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ನಮ್ಮ ಹಳ್ಳಿಗಳಲ್ಲಿ ಪ್ರತಿದಿನದ ಊಟ ಆಗಿರುತ್ತೆ. ಪ್ರತಿಯೊಬ್ಬ ರೈತನೂ ಇದನ್ನು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸಾಂಬಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.